ಫ್ರೆಂಡ್ಸ್, ಮರಳಿ ಸ್ವಾಗತ. ಐ ಡಿ ನಂಬರ್ 522. ಸೊ ಇದು ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ಜಾಗ ಹರಿಹರಪುರ, ಶೃಂಗೇರಿ ಹೈವೇನಲ್ಲಿ ಹರಿಹರಪುರ ಅಂತ ನಿಮಗೆಲ್ಲ ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಸ್, ನೋಡಿ, ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಸುಮಾರು ಒಂದು 8 ಎಕರೆ 20 ಗುಂಟೆ ಖಾತೆ ಇರುವಂಥ ಸಸಿ ತೋಟ, ಅಡಿಕೆ ತೋಟ. ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ನೋಡಿ. ಈ ಪೈಪ್ಲೈನು ನೀವೇನು ಕಾಣ್ತಾ ಇದ್ರಿ, ಇದು ಡೈರೆಕ್ಟು ನದಿಯಿಂದ ನೀರು ವ್ಯವಸ್ಥೆ ಮಾಡಿದ್ದಾರೆ. ನದಿಯಿಂದ ನೀರಿನ ಮೂಲ. ಹಾಗೆ ಇಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕಾಣ್ಬೋದು. ಅಂಡರ್ಗ್ರೌಂಡ್ ಪೈಪ್ಲೈನ್ ವ್ಯವಸ್ಥೆ ಇದೆ. ಮೊನ್ನೆ ಯಾರೋ ಇವರು ಫೋನ್ ಮಾಡಿದ್ರಿ, ಅಂಡರ್ಗ್ರೌಂಡು ಪೈಪ್ಲೈನ್ ಅಂದರೆ ಏನು ಅಂತ. ಅಂಡರ್ಗ್ರೌಂಡ್ ಪೈಪ್ಲೈನ್ ಅಂದರೆ ಈಗ ಸ್ವಾಭಾವಿಕವಾಗಿ ಈ ಕಡೆ ಕಾಫಿ ತೋಟ ಹೆಚ್ಚಾಗಿರೋದ್ರಿಂದ ವಾಟ್ರ್ ಪೈಪ್ಗಳನ್ನು ಮೇಲೆ ಹಾಕಿ ಅದರಿಂದ ಜೆಟ್ ಕನೆಕ್ಷನ್ ತೊಗೊಳ್ತಾರೆ. ನಾನು ಇನ್ನು ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸಿರ್ತೀನಿ. ಅದನ್ನು ಅಂಡರ್ಗ್ರೌಂಡ್ ಮಾಡಿರ್ತಾರೆ. ಸೇಮ್ ಪೈಪು ಪಿ ವಿ ಸಿನಲ್ಲಿ ಅದನ್ನು ಅಂಡರ್ಗ್ರೌಂಡ್ ಮಾಡಿ ಅದರಿಂದ ಜಸ್ಟ್ ನೀವು ಜೆಟ್ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು. ಜೆಟ್ ಅಂತಂದರೆ ನೋಡಿ, ಇದನ್ನು ಚೇಂಜ್ ಮಾಡ್ತಾ ಇದ್ದರೆ ಸಾಕು. ಎಲ್ಲ ಕಡೆ ಅಂಡರ್ಗ್ರೌಂಡ್ ಪೈಪ್ಲೈನ್ ಇರ್ತದೆ ಈ ಥರ, ಲೈಕ್ ಹೀಗೆ. ಇದಕ್ಕೆ ಜೆಟ್ ಪಾಯಿಂಟ್ನ ಚೇಂಜ್ ಮಾಡಿಕೊಂಡ್ರೆ ಇಡೀ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೋದು. ಇದು ಅಂಡರ್ಗ್ರೌಂಡ್ ಪೈಪ್ಲೈನಿನ ಆ್ಯಕ್ಚುಯಲ್ ಅದು ಎಂತ ಹೇಳ್ತಾರೆ, ನಿನಗೆ ಹೇಳಲಿಕ್ಕೆ ಬರಲ್ಲ, ವ್ಯವಸ್ಥೆ. ಹಾಗೆ ನಾನೀಗ ಏನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಇದು ತೋಟದೊಳಗಡೆ ಈ ಗೊಬ್ಬರ ಸಾಗಿಸ್ಲಿಕ್ಕೆ ಅಥವಾ ಫಸಲು ಸ್ಟಾರ್ಟ್ ಆದಮೇಲೆ ಅಡಿಕೆ ಮೂಟೆಗಳನ್ನು ತರಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೋ ಹಾಗೆ ವೆಹಿಕಲ್ ಓಡಾಡುವಂಥ ಜಾಗ, ದಾರಿ ಇಷ್ಟು ಅನುಕೂಲ ಇದೆ. ಮತ್ತು ನಾನೀಗ ಏನು ಡೈರೆಕ್ಷನ್ ಹೋಗ್ತೀನಿ, ಇದು ಉತ್ತರಕ್ಕೆ ಹೊಂಡದಲ್ಲಿದೆ. ಈ ಕಡೆ ತಿರುಗಿಸಿದ್ರೆ ಇದು ಪೂರ್ವಕ್ಕೆ ಕೂಡ ಹೊಂಡದಲ್ಲಿದೆ. ಹೊಂಡ ತಗ್ಗಿನ ಪ್ರದೇಶ, ವಾಸ್ತು ಪ್ರಕಾರ ಚೆನ್ನಾಗಿದೆ. ಆಮೇಲೆ ವಿಡಿಯೋ ಪ್ರಾರಂಭದಲ್ಲೇ ನಿಮಗೆ ಬೇಲಿನೂ ಕಾಣಿಸಿದ್ದೀನಿ. ಫುಲ್ ಬೌಂಡ್ರಿಗೆ ಬೇಲಿ ಆಗಿದೆ, ಹೊಸದಾಗಿ ಬೇಲಿ ಮಾಡಿದ್ದಾರೆ. ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಕೂಡ ಇದೆ. ನಾವು ಅಪ್ಪಣೆ ತಗೊಂಡು ಬಂದಿದ್ದೀವಿ. ಸೊ ಇದ್ರ ಮಧ್ಯೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಪೂರ್ವ ದಿಕ್ಕಿನಲ್ಲಿ ಇಲ್ಲಿ ಒಂದು ಸಣ್ಣದಾಗಿ ಒಂದು ಗುಡಿ ಥರ ಕಾಣ್ತದೆ. ಇದು ಈ ಜಾಗಕ್ಕೆ ಸಂಬಂಧಪಟ್ಟ ದೇವರುಗಳು ಇಲ್ಲ, ಅಲ್ಲಲ್ಲಿ ಇದ್ದ ದೇವರುಗಳನ್ನೆಲ್ಲ ಇಲ್ಲಿ ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೊಂದು ಪೂಜೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಒಂದು ಮಾಹಿತಿ ಇಲ್ಲೇ ಕೊಟ್ಟಿದ್ದೀನಿ. ಜಾಗದ ಕಾವಲಿಗೆ ದೇವರು ಇರಬೇಕಲ್ಲ ಶೆಟ್ರೆ. ಆಮೇಲೆ ಅಡಿಕೆ ಸಸಿ ಕ್ವಾಲಿಟಿ ನೀವು ನೋಡ್ಬೋದು. ಎಲ್ಲ ತೀರ್ಥಹಳ್ಳಿ ತಳಿ ಅಂತ ನೀವು ಅಡಿಕೆ ಬಗ್ಗೆ ಮಾಹಿತಿ ಇದ್ದವರು ಗೊತ್ತಿರ್ತದೆ. ತೀರ್ಥಹಳ್ಳಿ ತಳಿ ಅಡಿಕೆ ಸಸಿ. ಇದು 5 ಎಕರೆ ಸಸಿ ತೋಟ ಇದೆ. ನಾನು 8.5 ಎಕರೆ ಏನು ಹೇಳಿದೆ, ಅದರಲ್ಲಿ 5 ಎಕರೆ ಮೇಲೆ ಸ್ವಲ್ಪ ಸಸಿ ತೋಟ ಇದೆ. ಇನ್ನೊಂದು 3 ಎಕರೆ ಫಸಲು ಬರುವಂಥ ಅಡಿಕೆ ತೋಟ. ಸೊ ಆಗ ಒಂದು ಎಂಟ್ರಿ ಗೇಟ್ ನೋಡಿದ್ವಿ. ಇದು ಇನ್ನೊಂದು ಗೇಟು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಇನ್ನೊಂದು ಸೈಡಿನ ಗೇಟು. ಎಲ್ಲ ಕಡೆ ಬೇಲಿ, ಗೇಟು ಎಲ್ಲ ವ್ಯವಸ್ಥಿತವಾಗಿದೆ. ಆಮೇಲೆ ಬೋರ್ವೆಲ್ ಬಗ್ಗೆ ನಾನು ಹೇಳಿರಲಿಲ್ಲ. ಒಂದು 5 ಇಂಚಿನ ನೀರಿನ ಬೋರ್ವೆಲ್ ಇದೆ. ಬೋರ್ವೆಲ್ ಯೂಸ್ ಇನ್ನೂ ಮಾಡಿಲ್ಲ. ಹೊಳೆಯಿಂದ ಯಥೇಚ್ಛವಾಗಿ ನೀರಿರೋದ್ರಿಂದ 5 ಇಂಚಿನ ನೀರು ಬೋರು ಹಾಗೆ ಮುಚ್ಚಿದೆ. ಸೊ ಹಳೆ ತೋಟಕ್ಕೂ ನೋಡಿ, ವೆಹಿಕಲ್ ಹೋಗುವಂಥ ರಸ್ತೆ ಅಲ್ಲೇ ಬರ್ತಾ ಇದ್ದೀವಿ. ಇದು 3 ಎಕರೆ. 3 ಎಕರೆಯಲ್ಲಿ ಇವರು ಡ್ರೈ ಅಡಿಕೆ 24 ಕ್ವಿಂಟಾಲ್ ರೆಕಾರ್ಡೆಡ್ ಇದೆ. ಹಾಗೆಯೇ ಒಂದು 3 ಕ್ವಿಂಟಾಲ್ ಕರಿಮೆಣಸು, ಕಾಳುಮೆಣಸು, ಬ್ಲ್ಯಾಕ್ ಪೆಪ್ಪರ್ ಏನು ಕರಿತೀವಿ, ಅದು ಒಂದು 3 ಕ್ವಿಂಟಾಲ್ ಇದೆ. ಹಾಗೆಯೇ ಇಲ್ಲೊಂದು ಒಳ್ಳೆ ಬಾವಿ, ಕಲ್ಲು ಕಟ್ಟಿನ ಬಾವಿ, ಹಳೆಯ ಸಾಂಪ್ರದಾಯಿಕ ಬಾವಿ. ಕೃಷಿಗೆ
ಈ ಥರ ಬಾವಿ ಹಿಂದೆ ಎಲ್ಲ ಮಾಡ್ತಾಯಿದ್ರು. ಈಗ ಕಾಣಸಿಗುವುದು ಸ್ವಲ್ಪ ಕಷ್ಟ. ಇದು ಮರಗೆಸು ಅಂತ ಹೇಳ್ತೀವಿ ಮಲೆನಾಡಲ್ಲಿ. ಇದು ಪತ್ರೊಡೆ ಮಾಡಲಿಕ್ಕೆ ಚೆಂದ ಆಗ್ತದೆ. ಪತ್ರೊಡೆ ಮಲ್ಲೇಶ್ವರಂ ಹಳ್ಳಿ ಮನೆಯಲ್ಲಿ ಸಿಗುತ್ತೆ ನೋಡಿ. ಇದೆಲ್ಲ ಪೈಪ್ಲೈನು ಹೊಳೆಯಿಂದ ತಂದಿರೋ ನೀರು. ನಾನು ಆವಾಗಲೇ ಏನು ಹೇಳಿದೆ, ಹೊಳೆಯಿಂದ ತಂದಿರೋ ನೀರು. ನಾವಿಲ್ಲಿ ಇವಾಗ ಹಳೆ ತೋಟದಲ್ಲಿದ್ದೀವಿ. 3 ಎಕರೆ ಫಸಲು ಬರ್ತಿರುವ ಏನು ತೋಟ ಇದೆ ಅಲ್ಲಿದ್ದೀವಿ. ಸೊ ಇಡೀ ತೋಟಕ್ಕೆ ಬೇಸಾಯ, ಗೊಬ್ಬರ, ಮಣ್ಣು ಎಲ್ಲ ಹಾಕಿ, ಒಳ್ಳೆ ಗ್ರಾವೆಲ್ ಮಣ್ಣು ಹಾಕಿ ಬೇಸಾಯ ಕೂಡ ಮಾಡಿದ್ದಾರೆ. ನಿಮಗೆಲ್ಲ ಮಾಹಿತಿ ಕಂಪ್ಲೀಟ್ ಡೀಟೇಲ್ ನಾನು ಕೊಟ್ಟಿದ್ದೀನಿ ಈಗ ತೋಟದ್ದು. ಬೇಕಾದಷ್ಟು ನೀರಿದೆ. ಇನ್ನೊಂದು ರೋಡಲ್ಲ, ಇದು ರೀಸೆಂಟಾಗಿ ತೋಟಕ್ಕೆ ಔಷಧಿ ಹೊಡೆದಿದ್ದಾರೆ, ಅದರ ಬಣ್ಣ. ನಿಮಗೆ ರೋಡಿನ ವಿಚಾರ ಹೇಳಿದೆ, ಹತ್ತಿರದ ಟಾರ್ ರೋಡಿಗೆ 2 ಕಿಲೋಮೀಟ್ರ್ ಹೋಗಬೇಕು. ಹತ್ತಿರ ಟಾರ್ ರೋಡ್ ಇನ್ ದ ಸೆನ್ಸ್ ನಿಮಗೆ ನ್ಯಾಷನಲ್ ಹೈವೇಗೆ 2 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ, ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಕಚ್ಚಾ ರೋಡ್ ಅದು, ಹಾಗಾಗಿ ನಿಮ್ಗೆ ಸ್ವಲ್ಪ ದೂರ ಅನಿಸ್ಬೋದು. ಬಂದವಾಗ ಮೊದಲನೇ ಸಲ ಯಾರು ಭೇಟಿ ಮಾಡ್ತೀರಿ ಅವರಿಗೆ ಅನಿಸ್ಬಹುದು. ನಮ್ಮ ಮಲೆನಾಡು ಭಾಗದಲ್ಲಿ ಈ ಥರ ರಸ್ತೆಗಳು ಸರ್ವೇ ಸಾಮಾನ್ಯ. ಇದರಲ್ಲಿ ನಿಮಗೆ ನೋಡಿ, ಇಲ್ಲಿ ಮೇಲೆ ಕಾಣ್ತಿರೋದು ಫಸ್ಟ್ ಜನ್ರೇಷನ್ ಅಡಿಕೆ ಮರ. ಆದರೆ ಇನ್ನೊಂದು ನೋಡಿ, ಇವೆಲ್ಲ ಸೆಕೆಂಡ್ ಜನ್ರೇಷನಲ್ಲಿ ಹಾಕಿದ್ದಾರೆ. ಇಲ್ಲಿ ಕಾಣ್ಬೋದು, ಮೇಲ್ಗಡೆ ನಾವು ತೋರಿಸಿದಾಗ ಅಡಿಕೆ ಸಸಿ ನೀಟಾಗಿ ಕಾಣೋದಿಲ್ಲ. ಸೆಕೆಂಡ್ ಜನ್ರೇಷನ್ ಅದು ಅಲ್ಲಿ ಕಾಣ್ತಾ ಇದೆ ನೋಡಿ. ಇದು ಥರ್ಡ್ ಜನ್ರೇಷನ್. ಈಗ ಮತ್ತೆ ಸಸಿ ಕೊಟ್ಟು 1 ವರ್ಷ ಆಗಿರ್ಬೋದು. ಎಲ್ಲದಕ್ಕೂ ಬೇಸಾಯ ಆಗಿದೆ. ಅಲ್ಲಿಗೆ ರೋಡಿನ ಮಾಹಿತಿ ಕೊಟ್ಟಿದ್ದೀನಿ, ನೀರಿನ ಮೂಲ ತಿಳಿಸಿದ್ದೀನಿ. ಅಡಿಕೆ ತೋಟ ಯಾವ ಕಂಡೀಷನ್ನಲ್ಲಿದೆ, ಎಷ್ಟು ಕ್ಲೀನಾಗಿದೆ, ವ್ಯವಸ್ಥಿತವಾಗಿದೆ ಅಂತ ಹೇಳಿದ್ದೀನಿ. ಯಾರಾದರೂ ಆಸಕ್ತರು ಇದ್ದರೆ ನೇರವಾಗಿ ತಿಳಿಸಿ, ಫೋನ್ ಮಾಡಿ. ಡೈರೆಕ್ಟ್ ನಮ್ಮ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು. ನೋಡಿ, ಇಲ್ಲೊಂದು ಕೆರೆ ಇದೆ. ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಬೇಕಾದಷ್ಟು ನೀರು ಸಿಗ್ತದೆ. ಒಳ್ಳೆ ಕೆರೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೊಂದು ಮಾವಿನ ಮರ ಇದೆ, ಕಸಿ ಮಾವು. ಮತ್ತು ಕಾಫಿ ಬಗ್ಗೆ ನಾನು ಹೇಳಿರಲಿಲ್ಲ. ಅಲ್ಲಲ್ಲಿ ಕಾಫಿ ಇದೆ. ಎಷ್ಟು ದಾಖಲೆ ಸಿಕ್ಕಿದೆ ಕಾಫಿ ಅಡಿಕೆ ಅಂತ ನನಗೆ ಗೊತ್ತಿಲ್ಲ. ಕಾಫಿ ಎಷ್ಟಾಗಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ಮತ್ತೆ ತಿಳ್ಕೊಂಡು ಕಮೆಂಟ್ ಬಾಕ್ಸ್, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಇದು ಲವಂಗದ ಗಿಡ, ಕಾಳು ಮೆಣಸಿನ ಬಳ್ಳಿಯಲ್ಲಿ ಅಲ್ಲಲ್ಲಿ ಗೆರೆಗಳು. ಇದು ಮನೆ ಮಾಡಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ನಾರ್ತ್ ಫೇಸಿಂಗಿಗೆ ಮನೆ ಮುಖ ಮಾಡಿದ್ದಾರೆ. ಒಂದು 5 ಗುಂಟೆ ಇದೆಯಾ ಅಲ್ಲ? 5 ಗುಂಟೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಯಾವುದು? ಕಣ ಓಕೆ. ಆಮೇಲೆ ನಾನು ವಿಡಿಯೋ ಮಧ್ಯಭಾಗದಲ್ಲಿ 5 ಎಕರೆ ಸಸಿ ತೋಟ ಅಂತ ನಿಮಗೆ ಹೇಳಿದ್ದೆ. ಒಂದು ಸ್ವಲ್ಪ ಸ್ಮಾಲ್ ಕರೆಕ್ಷನ್ ಇದೆ. 3.5 ಎಕರೆ ಸಸಿ ತೋಟ. ಅದು 3.5 ಎಕರೆ ಸಸಿ ತೋಟ. ಒಂದು 2 ಎಕರೆ ಗದ್ದೆ ಇದೆ. ಆ ಗದ್ದೆ ಬಗ್ಗೆ ನಾನು ಮುಂದೆ ತೋರಿಸ್ಕೊಡ್ತೀನಿ. ಸುದೀರ್ಘವಾದ ವಿಡಿಯೋ ಕೊನೆಯವರೆಗೂ ನೋಡಿದರೆ ಪೂರ್ಣ ಮಾಹಿತಿ ಸಿಗುತ್ತೆ. ಯಾರು ಇಲ್ಲಿವರೆಗೂ ನೋಡಿದರೆ ಅವರಿಗೆ ಪೂರ್ಣ ಮಾಹಿತಿ ಸಿಕ್ಕಿದೆ. ಸೊ ನಾನು ಆಗಲೇ ಗದ್ದೆ ಇದೆ ಅಂತ ಹೇಳಿದೆ. ಇದರ ಡೀಟೇಲು ನೇರವಾಗಿ ಬಂದಾಗಲೇ ನಾನು ಕೊಡ್ತೀನಿ. ಇದರಲ್ಲಿ ಸ್ವಲ್ಪ ನಾನು ಇಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಹಾಗೆ ಅದರ ಪಕ್ಕದಲ್ಲಿ ಇದೊಂದು ಸಸಿ ತೋಟ, 1 ಎಕರೆ ಚಿಲ್ಲರೆ. ಆ 8.5 ಎಕರೆ ಏನು ರೆಕಾರ್ಡ್ ಹೇಳಿದ್ನೋ ಅದೆಲ್ಲ ಇದು ಬಂತು. ಇದೆಂತ ಇದು ಸ್ವಿಚ್ ಬೋರ್ಡಾ? ಇದು 1 ಎಕರೆ ಸಸಿ ತೋಟ. ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಕೊಡಲಿಕ್ಕೆ. ನೇರವಾಗಿ ಬಂದಾಗ ಮಾತಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.
ಮೊದಲ ಬಾರಿ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರೀಸೆಂಟಾಗಿ ಬೇಸಾಯ ಮಾಡಿರೋದನ್ನು ನೋಡ್ಬೋದು. ಆ ಕೆಳಗಡೆ ಹೌದೇನ್ರಿ? ಅಲ್ಲಲ್ಲ, ಇಷ್ಟು ಇಲ್ಲಿವರೆಗೆ ಬಂತು. ಚೆಂದ ಕೆಲಸ ಮಾಡಿದಾರಲ್ಲ. ಇದು ಗದ್ದೆ ಅಂತ ಹೇಳಿದೆ, ಕನ್ಫ್ಯೂಸ್ ಆಗಲಿಕ್ಕೇನಿಲ್ಲ. ಬೌಂಡ್ರಿ ಪಕ್ಕದಲ್ಲೇ ಟಚ್ ಆಗಿಯೇ ಇದು 1 ಎಕರೆ ಚಿಲ್ಲರೆ ಗದ್ದೆ ಇದೆ. ಅದು ಎಷ್ಟೆಷ್ಟಿದೆ, ತೋಟ ಎಷ್ಟಿದೆ, ಗದ್ದೆ ಎಷ್ಟಿದೆ ಅಂತ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಕ್ಕ ಕ್ಲಿಯರಾಗಿ ಹಾಕಿರ್ತೀನಿ. ನೀರು ತೋರಿಸ್ದೆ, ನೀರು ಬೇಕಾದಷ್ಟಿದೆ ಇಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಕೊನೆಯಲ್ಲಿ ಮತ್ತೊಮ್ಮೆ ಡೀಟೇಲ್ ಹೇಳ್ತೀನಿ ನೋಡಿ ಬ್ರೀಫಾಗಿ. ಒಟ್ಟು 8.5 ಎಕರೆ ರೆಕಾರ್ಡು, ಅದರಲ್ಲೇ ಗದ್ದೆನೂ ಇನ್ಕ್ಲೂಡ್ ಆಗಿದೆ. ಸಸಿ ತೋಟ, ಫಸಲು ಬರ್ತಿರುವಂಥ ತೋಟ. ಇದಿಷ್ಟಕ್ಕೂ ಸೇರಿ 3.5 ಕೋಟಿ ಹೇಳ್ತಾ ಇದ್ದಾರೆ. 3.5 ಕೋಟಿ, 3.5 crores. ತೊಗೊಂಡವರಿಗೆ ಇನ್ನೇನು ನೆಕ್ಸ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗೋದಷ್ಟೇ. ಮತ್ತೆಲ್ಲ ಅಡಿಕೆ ಸಸಿ ನೆಟ್ಟಾಗಿದೆ. ಮಧ್ಯೆ ಬೇಕಾದರೆ ಕಾಫಿ ಕೊಡ್ಬೋದು. ಎಲ್ಲ ಕೆಲಸ ಆಗಿದೆ. ಇಲ್ಲಿ ನೋಡಿ, ಈ ಬೇಲಿನೂ ಕಾಣುತ್ತೆ. ಸೊ ಎಲ್ಲ ಕೆಲಸನೂ ವರ್ಷಕ್ಕೆ ಏನು ಬೇಕೋ ಅದಷ್ಟನ್ನು ಮಾಡ್ಕೊಂಡು ಹೋದರೆ ಆಯಿತು. ಮನೆ ಒಂದು ಕಟ್ಕೊಳ್ಬೇಕಾಗುತ್ತೆ. ಈ ಥರ ಇದರ ಡೀಟೇಲ್ ಇದೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಫೋನಲ್ಲಿ ಮಾತಾಡೋಣ, ಬನ್ನಿ ನೋಡಿ. ಆಮೇಲೆ ರೆಕಾರ್ಡ್ಸ್ನ ನಿಮಗೆ ಇಂಟ್ರೆಸ್ಟ್ ಇದ್ದು ಯಾರು ಬೈ ಮಾಡೋವಂಥವ್ರು ಬರ್ತಾರೆ, ಅವರು ಓನರ್ ಜೊತೆಗೆ ಮೊದಲನೇ ಮಾತುಕತೆ ಆದ ನಂತರವೇ ರೆಕಾರ್ಡ್ಸ್ ಕೊಡೋದು. ನಾನು ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಪಬ್ಲಿಕ್ ಡೊಮೇನಲ್ಲಿ ಏನೇನು ರೆಕಾರ್ಡ್ ಸಿಗ್ತದೆ ಅದನ್ನೆಲ್ಲ ನೀವು ನೋಡ್ಕೊಳ್ಬೋದು. ಬೇರೆ ಏನು ಬೇಕಾದ್ರೂ ಮತ್ತೆ ಫೋನಲ್ಲಿ ಮಾತಾಡುವ. ಥ್ಯಾಂಕ್ ಯು.